ಬಿಸಿಲ ನಾಡು ರಾಯಚೂರಿನಲ್ಲೂ ಕೂಡ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಯಚೂರಿನ ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬಿಸಿ ಬಿಜೆಪಿಗೆ ತಡ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಬದಲಾವಣೆಗೆ ಬಿವಿ ನಾಯಕ್ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ಮಾನ್ವಿಯಲ್ಲಿ ನಡೆದ ಬಿಜೆಪಿ ಪ್ರಮುಖರ ಸಭೆಯಲ್ಲೂ ಕೂಡ ಬದಲಾವಣೆಗೆ ಕೂಗು ಕೇಳಿ ಬಂದಿದೆ. ಶಾಸಕ ಶಿವರಾಜ್ ಪಾಟೀಲ್ ಭಾಷಣಕ್ಕೆ ಅಡ್ಡಿಪಡಿಸಿ ಹರಸಾಹಸವನ್ನು ಪಟ್ಟಿದ್ದಾರೆ. ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಬಿಜೆಪಿಯ ನಾಯಕರು ಹೊರನಡೆದಿದ್ದಾರೆ. ಅಮರೇಶ್ವರ್ ನಾಯಕ್ ವಿರುದ್ಧ ಬಿವಿ ನಾಯಕ್ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಪಕ್ಷಕ್ಕೆ ಕಾರ್ಯಕರ್ತರು ದೊಡ್ಡವರು, ಬೇರೆ ಯಾರು ಕೂಡ ದೊಡ್ಡವರಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ಕಾರ್ಯಕರ್ತರನ್ನ ಬೇಕಾಬಿಟ್ಟಿ ಬಳಸಿಕೊಂಡು ಚುನಾವಣೆ ಬಂದಾಗ ಮಾತನಾಡಿಸೋದಲ್ಲ. ಗುಲಾಮರಂತೆ ಬಳಸಿದ್ರೆ ಯಾವುದೇ ಪಕ್ಷಕ್ಕೂ ಕೂಡ ಅದು ಪೆಟ್ಟು ಕೊಟ್ಟೇ ಕೊಡುತ್ತೆ. ಪಕ್ಷ ಜಿಲ್ಲಾಧ್ಯಕ್ಷರು ಏನು ಕೊಡ್ತಾರೆ ಅದನ್ನು ಪಾಲನೆ ಮಾಡೋಣ. ಬೇಕಾಬಿಟ್ಟಿ ರಾಜಕಾರಣ ಮಾಡುವ ಕಾಲ ಹೋಗಿದೆ. ಅಧಿಕಾರಕ್ಕೆ ರಾಜಕಾರಣ ಅಲ್ಲ ಅಂಥೇಳಿ ಕಣ್ಣೀರೋರಿಸುವ ಕೆಲಸ ಆಗಬೇಕು ಅಂಥೇಳಿ ಪರೋಕ್ಷವಾಗಿ ಬಿವಿ ನಾಯಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಾ ಅಮರೇಶ್ವರ್ ನಾಯಕ್ ವಿರುದ್ಧ. ಕಾರ್ಯಕರ್ತರ ಮನಸ್ಸುಗಳು ಅರ್ಥಕೊಂಡವರು ಅವ್ರ ನಾಯಕರಾಗ್ತಾರೆ, ಅವರ ಲೀಡರ್ ಆಗ್ತಾರೆ. ಕಾರ್ಯಕರ್ತರನ್ನ ಬೇಕಾಬಿಟ್ಟಿಯಾಗಿ ಬಳಸಿಕೊಂಡು ಚುನಾವಣೆ ಬಂದಾಗ ಮಾತ್ರ ನಾವು ಅವ್ರನ್ನ ವಸ್ತುಗಳಂತ ರೀತಿಯಲ್ಲಿ ಅವರು ನಮ್ಮ ಗುಲಾಮರಂತ ರೀತಿಯಲ್ಲಿ ಭಾವಿಸಿದರೆ ಅದು ಯಾವುದೇ ಪಕ್ಷಕ್ಕಾಗಲಿ ದೊಡ್ಡ ಪೆಟ್ಟು. ಅದಾಗ ನಮಗೆ ಚುನಾವಣೆ ಅಂದರೆ ಕಾರ್ಯಕರ್ತರಿಗೆ, ಪ್ರಮುಖ ನಾಯಕರಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು, ಅಸ್ತ್ರಶಸ್ತ್ರಗಳನ್ನು ಚುನಾವಣೆಯಲ್ಲಿ ಕೊಡಬೇಕು. ಇಂದಿನ ಚುನಾವಣೆಯಲ್ಲಿ ಯಾವ ಅಸ್ತ್ರಶಸ್ತ್ರ ಇಲ್ಲದೆ ಚುನಾವಣೆ ಎದುರಿಸುವಂಥ ಶಕ್ತಿ ಇತ್ತು. ಆವಾಗೊಂದು ಜನ ಭಾಳ ಸೂಕ್ಷ್ಮ ಇದ್ದರು. ಯಾವುದೇ ರೀತಿಯ ಚುನಾವಣೆಯ ಒಂದು ರಾಜಕೀಯ ಗೊಂದಲಗಳಾಗಿದ್ದ ಸಂದರ್ಭದಲ್ಲಿ ಇದ್ದಿರಲಿಲ್ಲ.